ತುಂಬಾ ನರ್ವಸ್ ಆಗಿದ್ದೀನಿ. ರಿವ್ಯೂ ಕೊಡ್ತೀನಿ ಎಕ್ಸಾಮ್ ಹೇಗಿತ್ತು ಅಂದರೆ ಸಿಕ್ಕಿಲ್ಲ ಅನ್ನೋದೊಂದು ಬೇಜಾರು. ಬಟ್ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಆ್ಯಕ್ಚುಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನೆನ್ನೆ ನಿಮ್ಗೆಲ್ಲರಿಗೂ ಹೇಳಿದ್ದೆ ಒಂದು ಬಿಗ್ಗೆಸ್ಟ್ ಡೇ ನನ್ನ ಲೈಫಲ್ಲಿ ಇವತ್ತು ಅಂತ. ಸೊ ಆ್ಯಸ್ ಯೂಶ್ವಲ್ ಇವತ್ತು ನಾನು ಕಾಂಪಿಟೇಟಿವ್ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ತುಂಬಾ ನರ್ವಸ್ ಆಗಿದ್ದೀನಿ, ಹಾಗೆ ಎಕ್ಸೈಟೆಡ್ ಕೂಡ. ಸೊ ಬನ್ನಿ ನೋಡುವ. ನಾನು ಪ್ರಿಪೇರೇ ಆಗಿಲ್ಲ ಗೈಸ್. ಸೊ 1.5 ಮಂತಲ್ಲಿ ಪ್ರಿಪೇರ್ ಆಗಿದ್ದೀನಿ. ನೋಡೋದ ಎಷ್ಟು ಬರೀತೀನೋ ಏನೋ ನನಗಂತೂ ಗೊತ್ತಿಲ್ಲ. ಒಪ್ ಫಾರ್ ದಿ ಬೆಸ್ಟ್. ಸೊ ಯಾ. ಸೊ ಗೈಸ್, ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ಔಟ್ಫಿಟ್ ಬಂದುಬಿಟ್ಟು ಸಿಂಪಲಾಗಿರಬೇಕು. ಸೊ ಇಯರಿಂಗ್ಸ್ ಆಗಲಿ ಏನೂ ಇರೋಂಗಿಲ್ಲ. ನಾನು ಇದೊಂದು ಇಟ್ಟಿದ್ದೀನಿ ಅಷ್ಟೇ, ಇಲ್ಲೇನೂ ಇರೋಂಗಿಲ್ಲ. ಆ್ಯಂಡ್ ಹ್ಯಾಂಡ್ಸ್ ಕೂಡ ಅಷ್ಟೇ. ಸೊ ಒಂದು ಹಾಕಿದ್ದೀನಿ, ಮಕ್ಕಕ್ಕೆ ಏನೂ ಹಾಕಿಲ್ಲ. ಆ್ಯಂಡ್ ಫುಲ್ ಪ್ಲೇನ್ ಆ್ಯಂಡ್ ಟ್ರ್ಯಾಕ್ ಅಷ್ಟೇ, ಇನ್ನೇನೂ ಇಲ್ಲ. ಸೊ ತುಂಬಾ ನರ್ವಸ್ ಆಗಿದ್ದೀನಿ. ಸೊ ಬನ್ನಿ ಹೇಗೆ ಮಾಡ್ತೀನಿ ಏನೋ ನನಗಂತೂ ಗೊತ್ತಿಲ್ಲ. ಹೋಗಿ ಎಕ್ಸಾಮ್ ಬರೆಯುವ. ಓಕೆ, ಬಾಯ್ ಗೈಸ್. ಫೈನಲಿ ನಾನು ಇವಾಗ ಎಕ್ಸಾಮ್ ಸೆಂಟರ್ಗೆ ಹೋಗ್ತಾ ಇದ್ದೀನಿ. ನಂದು ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು ಮಹಾರಾಣಿ ಕಾಲೇಜ್ ಆಗಿತ್ತು. ಅಲ್ಲಂತೂ ತುಂಬಾ ಕಾಂಪಿಟೇಟರ್ಸ್ ಇದ್ರು ಅನ್ಸುತ್ತೆ, ಬಿಕಾಸ್ ಎಲ್ಲ ನಿಂತ್ಕೊಂಡು ಓದ್ತಿದ್ರು. ಗೈಸ್ ಅವರೆಲ್ಲ ಸಪ್ರೇಟ್ ಓನ್ ನೋಟ್ಸ್ ಬೇರೆ ಮಾಡ್ಕೊಂಡು ಓದ್ತಿದ್ರು. ನನಗೆ ಅಲ್ಲೇ ಊಪ್ಸ್ ಹೊಂಟೋಯ್ತು. ಏನು ಮಾಡೋಕ್ಕಾಗಲ್ಲ, ಆಲ್ಮೋಸ್ಟ್ ಬಂದಿನಿ, ಒಂದು ಟ್ರೈ ಕೊಡೋಣ ಅಂತ ಬಂದಿನಿ. ಸೊ ನೋಡೋಣ, ಎಕ್ಸಾಮ್ ಆದಮೇಲೆ ನಾನು ಅದ್ರ ರಿವ್ಯೂ ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. 2 hours later. ಹಾಯ್ ಗೈಸ್, ಎಕ್ಸಾಮ್ ಬರ್ಬಿಟ್ಟು ಬಂದೆ. ಆ್ಯಕ್ಚುಲಿ ಅವಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ನನ್ನ ಫೋನ್ ನಮ್ಮ ಅಮ್ಮ ಹತ್ರ ಇತ್ತು. ಸೊ ಇವಾಗ ಮಾಡ್ತಾ ಇದ್ದೀನಿ, ಅದ್ರ ರಿವ್ಯೂ ಕೊಡ್ತೀನಿ ಎಕ್ಸಾಮ್ ಹೇಗಿತ್ತು ಅಂತ. ತುಂಬ ವರ್ಸ್ಟ್ ಆಗಿತ್ತು ಗೈಸ್, ಒಂಚೂರು ಚೆನ್ನಾಗಿರಲಿಲ್ಲ ಪೇಪರು. ನನ್ನ ಪ್ರಕಾರ ಬೇರೆ ಪ್ರಕಾರ ಹೇಗಿತ್ತು ಅಂತ ನನಗಂತೂ ಗೊತ್ತಿಲ್ಲ. ಯಾಕಂತಂದರೆ ನಾನು ಓದಿರೋ ಒಂದೇ ಒಂದು ಕ್ವಶನ್ ಕೂಡ ರಿಪೀಟ್ ಆಗಿಲ್ಲ 100 ಕ್ವಶನ್ಸಲ್ಲಿ. ಅದರಲ್ಲಿ ನನಗೆ ತುಂಬ ಓಪ್ಸಿತ್ತು ಮೆಂಟಲಿಬಿಟಿ ಚೆನ್ನಾಗಿ ಮಾಡ್ತೀನಿ ಅಂತ. ಬಟ್ ಅದೇ ಚೆನ್ನಾಗಿ ಮಾಡಿಲ್ಲ. ಒಂದೇ ಒಂದು ಕ್ವಶನ್ ಬಂದಿತ್ತು ಅಷ್ಟೇ, ಕ್ಯಾಲೆಂಡರ್ದು. ಅದೊಂದು ಚೆನ್ನಾಗಿ ಮಾಡಿದ್ದೀನಿ. ಮಿಕ್ಕಿದ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನಾನು ಓದಿಲ್ದರದ್ದೇ ಬಂದಿತ್ತು. ಸೊ ತುಂಬ ಬೇಜಾರಾಯಿತು. ಅದು 1.5 ತಿಂಗಳಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ದೆ, ಅದಕ್ಕೆ ನೀಟಾಗಿ ರಿಸಲ್ಟ್ ಸಿಕ್ಕಿಲ್ಲ ಅನ್ನೋದೊಂದು ಬೇಜಾರು. ಬಟ್ ಆದರೆ ತುಂಬ ಇಯರ್ಸಿಂದ ಕಷ್ಟಪಟ್ಟಿರ್ತಾರಲ್ಲ ಅವ್ರಿಗೆ ಆಲ್ಮೋಸ್ಟ್ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೊ ಯಾರು ಚೆನ್ನಾಗಿ ಮಾಡಿದರೆ. ನಂದು ಕ್ವಶನ್ ಪೇಪರ್ ಬಂದುಬಿಟ್ಟು ಕೋಡ್ ಬಂದುಬಿಟ್ಟು D2 ಆಗಿತ್ತು. ಯಾವುದಾದ್ರೂ ಅದರಲ್ಲಿ ಚೆನ್ನಾಗಿ ಮಾಡಿರೋದಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿಬಿಡಿ ಚೆನ್ನಾಗಿ ಮಾಡಿದ್ದೀನಿ ಅಂತ. ಬಿಕಾಸ್ ನಾನಂತೂ ಚೆನ್ನಾಗಿ ಮಾಡಿಲ್ಲ, ನಿಮ್ಮ ಥರ ನೋಡ್ಬಿಟ್ಟು ಖುಷಿ ಪಡ್ತೀನಿ ಅದಕ್ಕೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ಸ್ ಎಕ್ಸಾಮ್ಸ್ಗೆಲ್ಲ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈ ಥರ ನಂದು ಒಂದು ಏನಾದರೂ ಏನಂತಾರೆ, ಒಂದೇನಾದರೂ ಸಲಹೆ ಅಂತಂದರೆ ಯಾರು ಕೂಡ 1.5 ತಿಂಗಳು 2 ತಿಂಗಳು ನಿಜವಾಗ್ಲೂ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಬಿಕಾಸ್ ನೀವು ಅಂದ್ಕೊಂಡೇ ಇರಲ್ಲ, ಅದರ ತುಂಬ ಡಿಫ್ರೆಂಟಾಗಿರುತ್ತೆ ಕ್ವಶನ್ಸ್ ಎಲ್ಲ. ಒಂದು 1 ಇಯರ್ 2 ಇಯರ್ ಕಷ್ಟಪಟ್ಟು ಕುತ್ಕೊಂಡು ಓದಿ, ಅಥವಾ ಅವಾಗ ಹೋಗಿ ಅಟೆಂಡ್ ಮಾಡಿ ಪಕ್ಕ ಆಗುತ್ತೆ. ಪಕ್ಕ ಆಗಲ್ಲ ಅಂದರೂ ಮಿನಿಮಮ್ ಸ್ವಲ್ಪ ರೀಚ್ ಆದರೂ ಮಾಡ್ತೀರಾ. ಸೊ ನಾನು ಹಂಗೆ ಮಾಡೋಕ್ಕೆ ಹೋಗಿ ದಬಾಕೊಂಡೆ. ಸೊ ನೀವು ಯಾರು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ರೇರ್ ಅನಿಸುತ್ತೆ ಫಸ್ಟ್ ಅಟೆಂಪ್ಟಲ್ಲೇ ಸಿಗೋದು. ಸೊ ನನಗಂತೂ ಸಿಕ್ಕಿಲ್ಲ. ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಇಷ್ಟೇ ಗೈಸ್ ಇವತ್ತಿಗೆ.